ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸರಳ ಪ್ರಶ್ನೆ ಕೇಳ್ತೀನಿ. ಓಕೆ, ನಾನು ರೈತ, ಈ ಟೊಮೆಟೊ ಬೆಳೆದಿದ್ದೀನಿ. ನೀವು ಗ್ರಾಹಕರು, ಸಂತೆಗೆ ಬಂದಿದ್ದೀರಾ, ನೀವು ಟೊಮೆಟೊ ಬೇಕು. ಒಂದು ಟೊಮೆಟೊ ನನ್ನ ಹತ್ರ ಇದೆ, ನಿಮಗೆ ಬೇಕಾಗಿರೋದು ಒಂದೇ ಟೊಮೆಟೊ. ಈ ವರ್ತಮಾನ ಕಾಲದಲ್ಲಿ ಈ ಒಂದು ಟೊಮೆಟೊಗೆ ನೀವು ನಿಗದಿ ಮಾಡುವ ಬೆಲೆ ಎಷ್ಟು ಹೇಳ್ರಿ? 1 ರೂಪಾಯಿ ಯೋಗ್ಯ. ಯಾಕಂದರೆ 10 ರೂಪಾಯಿಗೆ 1 kg ಸಿಗುತ್ತೆ, 1 ರೂಪಾಯಿ ಕೊಡ್ತಾ ಇದ್ದೀರಾ ನೀವು. ಓಕೆ, ಸೊ 1 ರೂಪಾಯಿ ಮೌಲ್ಯ ಇದೆಯಾ ಇದಕ್ಕೆ? ಹಾಂ, ಸೊ ನೀಗ 1 ರೂಪಾಯಿ ತಿಂದಿದ್ದೀರಾ, 1 ರೂಪಾಯಿ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ, ಸರಿನಾ? ಓಕೆ, ಈಗ ಇಡೀ ಟೊಮೆಟೊ ಮಾರ್ಕೆಟಲ್ಲಿ ಹೈಬ್ರಿಡ್ ಟೊಮೆಟೊ ತುಂಬ ಚೆನ್ನಾಗಿರೋದು, ದಪ್ಪದು ಎಲ್ಲ ಇದೆ. ಅಲ್ಲಿ ಎಲ್ಲ ಥರ ಟೊಮೆಟೊ ಇದೆ ಇಡೀ ಮಾರ್ಕೆಟಲ್ಲಿ. ಇದಕ್ಕಿಂತ ಚೆನ್ನಾಗಿರೋದು, ರಸಭರಿತವಾಗಿರೋದು, ದಪ್ಪ ಇರೋದು, ಕಲರ್ಫುಲ್ಲು ಎಲ್ಲ ಥರ ಇದೆ ಟೊಮೆಟೊ. ನನ್ನ ಒಬ್ಬನ ಹತ್ರ ಇದು ಒಂದಿದೆ. ಓಕೆ, ಮಾರ್ಕೆಟಲ್ಲೆಲ್ಲ ಸುತ್ತಮುತ್ತಲು ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಇದು ಬರೀ ನನ್ನ ಒಬ್ಬನ ಹತ್ರನೇ. ಇದು ಹೇರ್ಲೂಮ್ ಸೀಡ್ಸು. ಹೇರ್ಲೂಮ್ ಅಂದರೆ ಪುರಾತನ, ದೇಸಿ ಸೀಡ್, ಫುಲ್ ಪುರಾತನ ಇದು. ಈ ಟೊಮೆಟೊ ಎಲ್ಲೂ ಇಲ್ಲ, ಅಂತರ್ಧಾನ ಆಗ್ಬಿಟ್ಟಿದೆ. ನನ್ನ ಒಬ್ಬನ ಹತ್ರನೇ ಇರೋದು. ಮಿಕ್ಕಿರೋರ ಹತ್ರ ಎಲ್ಲ ಹೈಬ್ರಿಡು. ಹೈಬ್ರಿಡ್ ಟೊಮೆಟೊಲಿ ರೀಪ್ರೊಡಕ್ಷನ್ ಕೆಪಾಸಿಟಿ ಇಲ್ಲ. ಇದು ಪ್ರತಿಯೊಂದು ಬೀಜನೂ ಬರುತ್ತೆ, ಜರ್ಮಿನೇಷನ್ 100% ಇದೆ. ಇದು ಹುಳಿನೂ ಇದೆ, ಸಿಹಿನೂ ಇದೆ. ನಿಮಗೆ ಟೊಮೆಟೊ ಬೇಕು, ಬಂದಿದ್ದೀರಾ. ಮಾರ್ಕೆಟಲ್ಲಿ ಎಲ್ಲ ಹೈಬ್ರಿಡ್ ಟೊಮೆಟೊಗಳಿದೆ, ನಾನು ಒಬ್ಬನ ಹತ್ರ ಮಾತ್ರ ಇದು. ನಿಮ್ಗೆ ಟೊಮೆಟೊ ಚೆನ್ನಾಗಿರೋದು ಬೇಕು. ಅವಾಗ ನೀವು ಹೈಬ್ರಿಡ್ ತೊಗೊಳ್ತೀರೋ ಇದು ತೊಗೊಳ್ತೀರೋ? ಇದಕ್ಕೆ ಏನು ಬೆಲೆ ಕೊಡ್ತೀರಾ? ಹೂನಪ್ಪ, 1 ರೂಪಾಯಿ ನೀವು ಕೊಟ್ರಿ. ಇವಾಗ ನಾನು ಮಾಹಿತಿ ಕೊಟ್ಟನಲ್ಲ ನಿಮಗೆ, ನನ್ನ ಹತ್ರ ಮಾತ್ರ ಇರೋದು ಇದು. ಮಾರ್ಕೆಟಲ್ಲಿ ಬೇರೆ ಹೈಬ್ರಿಡ್ಗಳಿವೆ, ನನ್ನ ಹತ್ರ ಮಾತ್ರ ಇರೋದು. ಇದಕ್ಕೆ ನೀವು ಒಂದು ನಾರ್ಮಲ್ ಎಷ್ಟು ಕೊಡ್ತೀರಾ? 5 ರೂಪಾಯ? ಹಾಂ, 5 ರೂಪಾಯಿ ಇಟ್ಕೊಳ್ಳೋಣ. ಸುಮ್ಮನೆ ಅತಿಯಾಸೆ ಬೇಡ, ಸುಮ್ಮನೆ ಏನೋ ಎಕ್ಸಿಕ್ಯೂಷನ್ ಮಾಡೋದು ಬೇಡ. ಅಂದರೆ ಮಾಹಿತಿ ತಿಳ್ಕೊಂಡ ಮೇಲೆ ಇದೇ 1 ರೂಪಾಯಿ ಟೊಮೆಟೊ, ಇದೇ ರೈತ ಬೆಳೆದಿರೋದು 1 ರೂಪಾಯಿ ಕೊಡೋ ಬದಲು ನೀವು 5 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ. ಮೌಲ್ಯ ಬೆಳೀತು ತಾನೆ? ಮೌಲ್ಯ ಹೆಂಗೆ ಬೆಳೀತು? ಮಾಹಿತಿ ಹಂಚಿಕೆಯಿಂದ ಬೆಳೀತು, ಸರಿನಾ? ಈಗ ಇದರಲ್ಲಿ 50 ಬೀಜ ಇದೆ. ನಾನು ಇಲ್ಲಿ ಬೀಜ ಕೂಡ ಮಾರಾಟ ಮಾಡ್ತೀನಿ. ನೀವು ಟೊಮೆಟೊ ತೊಗೊಂಡ್ರಾ, ನೀವು ಬೀಜ ತೊಗೊಂಬರ್ತೀರಾ, ಆ ಬೀಜಕ್ಕೂ ಒಂದು ಬೆಲೆ ಇದೆ ಇಲ್ಲಿ. ಸೊ ಒಂದು ಬೀಜದ ಬೆಲೆ 1 ರೂಪಾಯಿ. ನನ್ನ ಹತ್ರ ಈ ಟೊಮೆಟೊ ಇದೆ, ಒಂದು ಬೀಜ 1 ರೂಪಾಯಿ ಕೊಟ್ಟು ಒಂದು ಗಿಡ ಹಾಕೋಕ್ಕಾಗಲ್ಲ ನಮ್ಮ. 50 ಬೀಜಕ್ಕಿಂತ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಬೀಜ ಇರುತ್ತೆ ಇದರಲ್ಲಿ. 50 ಬೀಜ ಇಟ್ಕೊಳ್ಳೋಣ. ಈಗ ಮಾರ್ಕೆಟಲ್ಲಿ ಎಲ್ಲೂ ಕೂಡ ರೀಪ್ರೊಡಕ್ಟಿವ್ ಕೆಪಾಸಿಟಿ ಇರೋ ಟೊಮೆಟೊ ಇಲ್ಲ, ಎಲ್ಲ ಹೈಬ್ರಿಡೇ. ನನ್ನ ಹತ್ರ ಒಂದೇ ಟೊಮೆಟೊ ಇರೋದು. 1 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ, 5 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ. 50 ಬೀಜ ವ್ಯಾಲ್ಯೂ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿರೋ 50 ಬೀಜ ನೀವು ಈ ಬೀಜ ತೊಗೊಂಡೋಗಿ ನಿಮ್ಮ ಮನೇಲಿ ಬೆಳೆಸ್ಕೊಂಡು ನೀವು ಮಾರ್ಬೋದಲ್ಲ. 50 ಬೀಜ ಅಂತ ಹೇಳಿದ್ರೆ ಒಂದಿಷ್ಟು ಉದ್ದು ಸಾಲ ಆಗ್ಬಿಡುತ್ತೆ, ಅಲ್ಲಿತ್ತಲ್ಲ ಅಷ್ಟಾಗ್ಬಿಡುತ್ತೆ. ಒಂದೊಂದು ನಿಮಗೆ ಸಾಕಷ್ಟು ಟೊಮೆಟೊಗಳನ್ನು ಕೊಡುತ್ತೆ. 12 kg ಮಿನಿಮಮ್. ಕೇರ್ಲೆಸ್ ಮಾಡಿದ್ರೆ, ತುಂಬ ಚೆನ್ನಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ವರ್ಷ. ಆಮೇಲೆ 3 ಮಂತ್ಸ್ 4 ಮಂತ್ಸ್ ಅಲ್ಲ, ವರ್ಷ ಎಲ್ಲ ಇರುತ್ತೆ ಇದು. ಮತ್ತೆ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಅಲ್ಲೇ ಬಿದ್ದು ಅಲ್ಲೇ ಆಗ್ತಾ ಇರುತ್ತೆ. ಒಂದು ಬೀಜ ತೊಗೊಂಡ್ರೆ ನಿಮಗೆ ಇದು 50 ಬೀಜ ಇದೆ. ಇದಕ್ಕೆ ಎಷ್ಟು ಬೆಲೆ ಕೊಡ್ತೀರಾ ಇವಾಗ? ಹಾಂ, 50 ರೂಪಾಯ? ಒಂದು ಬೀಜ 1 ರೂಪಾಯಿ. 1 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ, 5 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ. ಈಗ ಇದಕ್ಕೆ 50 ರೂಪಾಯಿ ಅಂತಿದ್ದೀರಾ. ಯಾಕೆಂದರೆ ಇದಕ್ಕೆ ರೀಪ್ರೊಡಕ್ಟಿವ್ ಕೆಪಾಸಿಟಿ ಇದೆ. ಇದರಲ್ಲಿರೋ ಪ್ರತಿಯೊಂದು ಬೀಜನೂ ಸಸಿ ಮಾಡೋಕ್ಕೆ ಯೋಗ್ಯವಾಗಿದೆ. ಸೀಟೆಕ್ನ ಸಿಂಪಲ್ 50 ರೂಪಾಯ? ಒಂದು ಟೊಮೆಟೊ 50 ರೂಪಾಯಿ ಕೊಡೋಕ್ಕೆ ರೆಡಿ ಆದ್ರಿ ನೀವು. ಓಕೆ, ವೇರ್ ಮಾರ್ಕೆಟಲ್ಲಿ ಹೈಬ್ರಿಡ್ ಬೀಜಗಳಿವೆ. 10 ರೂಪಾಯಿಗೆಲ್ಲ kg ಸಿಗುತ್ತೆ ನಿಮಗೆ. ಬಟ್ ಇದು ಎಲ್ಲೂ ಸಿಗಲ್ಲ. ರೀಪ್ರೊಡಕ್ಟಿವ್ ಕೆಪಾಸಿಟಿ ಇರತಕ್ಕಂಥದ್ದು ಟೊಮೆಟೊ ಎಲ್ಲೂ ಸಿಗಲ್ಲ. 50 ರೂಪಾಯಿ ಕೊಟ್ಟಾದರೂ 50 ರೂಪಾಯಿ ತನಕ ಕೊಟ್ಬಿಡ್ತೀನಿ ನಾನು. ಆಮೇಲೆ ಮಾಡೋಣ ಇದರಿಂದ. ಈಗ 50 ಬೀಜ ನಿಮ್ಮ ಕಂಟ್ರೋಲಿಗೆ ಬಂತು. ಅದೇ ಒಂದೊಂದು ಬೀಜನ ನೀವು ಚಹಾ ಕುಡಿತಾರಲ್ಲ, ಒಂದು ವೈಟ್ ಕಲರ್ ವೇಸ್ಟ್ ಕಪ್ಪು ನಿಮ್ಮ ಮನೇಲಿ ಸುತ್ತಮುತ್ತಲು ಎಲ್ಲ ಇರುತ್ತೆ, ಅಥವಾ ಒಂದು ಪಾಲಿಥೀನ್, ವೇಸ್ಟ್ ಪಾಲಿಥೀನ್ ಕವರು, ಒಂದು ಹಿಡಿ ಮಣ್ಣು ಹಾಕಿದ್ರಿ, ಆ ಬೀಜ ಅದನ್ನು ನಾಟಿದ್ರಿ, ಅದು ಮೇಲ್ಗಡೆ ಬಂದು 2 ಎಲೆ ಬಿಡ್ತು. ನರ್ಸರಿಲಿ ಟ್ರೇ ಪಾಟ್ಸ್ ಅಂತ ಇರುತ್ತಲ್ಲ ಆ ಥರ. ಅದು ಒಂದು ಸಸಿ 3 ರೂಪೀಸ್. ಬೀಜ ಆಗಿ ಸಸಿ ಆಗಿದೆ. ಆ ಸಸಿ ತೊಗೊಂಡೋಗಿ ದೊಡ್ಡ ಪ್ಯಾಕೆಟಲ್ಲಿ ಹಾಕಿದ್ರೆ ದೊಡ್ಡದಾಗುತ್ತೆ. ಅವಾಗ ಎಷ್ಟಾಯಿತು? 50 × 3 150 ರೂಪಾಯಿ ಆಯಿತು. 1 ರೂಪಾಯಿ ಟೊಮೆಟೊ. ಓಕೆ, ಅದೇ ಸಸಿನ ನೀವು 1 ತಿಂಗಳು ಮೇಂಟೈನ್ ಮಾಡಿದ್ರಿ. 2 ಎಲೆ ಇದ್ದಿದ್ದು ಇಷ್ಟುದ್ದ 1 ಫೀಟ್ ಬಂತು. 1 ತಿಂಗಳ ಸಸಿ 30 ರೂಪಾಯಿ ಮಾರ್ಕೆಟಲ್ಲಿ ಸಿಗುತ್ತೆ ನರ್ಸರಿಲಿ.
ಅಂದರೆ ತೊಗೊಂಡ್ರೆ ಆಲ್ರೆಡಿ 1-2 ಟೊಮೆಟೊ ಇರುತ್ತೆ. ಅಡುಗೆ ಮನೆ ಹತ್ರ ಇಟ್ಟರೆ ಆಯಿತು, ಒಂದು 3 ತಿಂಗಳು 4 ತಿಂಗಳು ನಿಮ್ಗೆ ಅದು ಟೊಮೆಟೊ ಸಿಗ್ತಾನೆ ಇರುತ್ತೆ. 30 ರೂಪೀಸ್ ಆಯಿತು. 50 ಇಂಟು 30 ರೂಪೀಸ್ ಎಷ್ಟಾಯಿತು? 1,500 ಆಯಿತು ಒಂದು ಟೊಮೆಟೊ. ಅದನ್ನು ನೀವು 3 ತಿಂಗಳು ಮೇಂಟೈನ್ ಮಾಡಿದ್ರಿ. ಒಂದು ಸ್ವಲ್ಪ ದೊಡ್ಡ ಪಾಲಿಥಿನ್ ಕವರ್ ಹಾಕಿದ್ರಿ, ಅಲ್ಲಿ ಎರವಳು ತೊಟ್ಟಿ ಹತ್ರ ಬ್ಲ್ಯಾಕ್ ಕವರ್ಗಳಿತ್ತಲ್ಲ, ಅದರಲ್ಲಿ ಹಾಕಿದ್ರೆ ನಿಮ್ಗೆ 1 ವರ್ಷದ ತನಕ ಅದು ಏನೂ ಸಮಸ್ಯೆ ಇಲ್ಲ. ಅಷ್ಟು ದೊಡ್ಡ ಪಾಲಿಥಿನ್ ಕವರು, ಇವೇ ಮಣ್ಣು ಸಗಣಿ ಗಂಜಲ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡದು ಮಾಡಿ ಅದಕ್ಕೊಂದು ಕೋಲ್ ನೆಟ್ಟು ಒಂದು ಅರ್ಧ kg 1 kg ಅದರಲ್ಲಿ ಆಲ್ರೆಡಿ ಟೊಮೆಟೊ ಇದೆ, ಅಷ್ಟು ದೊಡ್ಡದು ಮಾಡಿದ್ರಿ ನೀವು. ಒಂದು ಬೀಜ ನೆಟ್ಟು ಒಂದು 3 ತಿಂಗಳು ನಿಮ್ಮ ಶ್ರಮ ಇದೆ. ಶ್ರಮ ಅಂದರೆ ಏನು ಪ್ರತಿನಿತ್ಯ ಹಮಾಲಿ ಮಾಡೋದಲ್ಲ, ಯಾವಾಗ ಒಂದು ಗ್ಲಾಸ್ ತೊಳೆದಿರೋ ಗ್ಲಾಸಲ್ಲಿ ಹಾಕಿದ್ರೆ ಆಯಿತು, ನೀರು ಹಾಕಿದ್ರೆ ಆಯಿತು ಅಷ್ಟೇ. ಇದಕ್ಕೆ ತುಂಬ ನೀರು ಬೇಕಾಗಿಲ್ಲ. ಇದಕ್ಕೆ ನೋಡಿ ನೀರೇ ಕೊಟ್ಟಿಲ್ಲ, ಇಂಥ ಬಿಸಿಲಲ್ಲಿ ಹೆಂಗಿದೆ ಆರಾಮಾಗಿ. ಅದು ಬಂದಿದೆ ತಾನೆ, ರುಚಿ ಇತ್ತು ತಾನೆ. ಅದು 100 ರೂಪೀಸ್ ಒಂದು ಗಿಡ. ನಾ ಸೇಲ್ ಮಾಡ್ತೀನಿ, 100 ರೂಪಾಯಿ ಕೊಟ್ಟು ತೊಗೊಂಡೋಗಿ ನೀವು ಸೇಲ್ ಮಾಡ್ಬೋದು. ಜನ ಬರ್ತಾರೆ, ಒಯ್ತಾರೆ, ಸಿಗಲ್ಲ ಎಲ್ಲ. ಅವಾಗ ಎಷ್ಟಾಯಿತು? 50 ಇಂಟು 100 ಎಷ್ಟಾಯಿತು? 5,000 ಆಯಿತು. 5,000 ತಿಂದಿದ್ದೀರಾ, 5,000 ಇಲ್ಲಿ ಇಟ್ಕೊಂಡಿದ್ದೀರಾ ಜೋಬಲ್ಲಿ ನೀವೀಗ. 10,000 ರೂಪಾಯಿ ಒಡೆಯರು. ಇದು ಮೌಲ್ಯವರ್ಧನೆ ಅಂದರೆ ಇಷ್ಟು ಬ್ಯೂಟಿಫುಲ್ ಇರುತ್ತೆ. ಇದಕ್ಕಿರೋ ಮೌಲ್ಯ 1 ರೂಪಾಯಿ. ನಾವು ಇದನ್ನು 5,000 ರೂಪಾಯಿ ಮಾಡಬಹುದು ನಾವೇ, ಯಾರ ಸಹಾಯವನ್ನು ಇಲ್ಲದೆ. ನಾನೇನು ಎಕ್ಸಾಗ್ರೇಷನ್ ಮಾಡಿ ಹೇಳ್ತಿದ್ದೀನಾ? ಸಾಧ್ಯ ತಾನೆ? ಯಾಕೆ ಯಾರಿಗೂ ನಂಬಿಕೆನೇ ಬರ್ತಾ ಇಲ್ಲ? ಸಾಧ್ಯ ಇದೆ ತಾನೆ? ಆರಾಮಾಗಿ ಮಾಡ್ಬೋದಲ್ವಾ? ತರಕಾರಿ ಬೀಜ ತರ್ತಿರಲ್ಲ, ಇಟ್ಟಿಟ್ಟು ಪ್ಯಾಕೆಟ್ ಇರ್ತಾವೆ ನೋಡ್ತಿರಲ್ಲ, ಟೊಮಾಟೊ ಎಲ್ಲ ತರ್ತಿರಲ್ಲ, ಎಷ್ಟು ಒಂದು ಗ್ರಾಮ್ ಗಟ್ಟಲೆ ಕೊಡ್ತಾರೆ? 50 ಗ್ರಾಮು 10 ಗ್ರಾಮು ಎಷ್ಟು ಕಾಸ್ಟ್ ಕೇಳಿರಲ್ಲ? 400 ರೂಪೀಸ್ಗೆ ಹೋಗುತ್ತೆ. ಅದು 400 ರೂಪೀಸ್ಗೆ ಹೋಗಿದ್ದು ಆ ರೇಟು ಮೊಟ್ಟೆ ಇಡುವ ದಿನ ಪ್ರತಿನಿತ್ಯ ಮೊಟ್ಟೆ ಬರ್ತಿತ್ತಲ್ಲ, ಅದು 500 ರೂಪೀಸ್ಗೆ ಹೋಗುತ್ತೆ. ಸೊ ಮೊಟ್ಟೆ 3 ರೂಪೀಸು ಅಥವಾ 5 ರೂಪೀಸು. 5 ರೂಪೀಸ್ನ 500 ಮಾಡಬಹುದು. ಮೌಲ್ಯವರ್ಧನೆ. ಇದ್ರ ಜೊತೆ ನಿಮ್ಮ ಅಲ್ಪ ಶ್ರಮ ಇರುತ್ತೆ. ಇದು ಮೌಲ್ಯವರ್ಧನೆ ಬ್ಯೂಟಿಫುಲ್. ನಾಟ್ ಓನ್ಲಿ ಇನ್ ಟೊಮೆಟೊ, ಪಾಲಿಟ್ರಿಲೂ ಆಗುತ್ತೆ, ಪಶುಸಂಗೋಪನೆಯಲ್ಲೂ ಆಗುತ್ತೆ. ಈಗ ಗೊಬ್ಬರ ತೊಗೊಳ್ಳೋಣ, ನಮ್ಮ ಸ್ವಂತ ಗೊಬ್ಬರ ನಾವೇ ಮಾಡ್ಕೊಳ್ತೀವಿ ಅಲ್ವಾ? ಆ ಗೊಬ್ಬರಗಳಲ್ಲೂ ಹಾಗೆ. ಬರೀ ಸಗಣಿ ಇದ್ದರೆ ಒಂದು ವ್ಯಾಲ್ಯೂ. ಆ ಸಗಣಿನ ಜೀವಾಮೃತ ಮಾಡಿಕೊಂಡು ಹ್ಯೂಮಸ್ ತರಗೆಲೆಗಳು ನೀವೇನು ಕಿತ್ಕೊಂಬಂದ್ರೆ ಆಗಲೇ ಅದನ್ನು ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಅದನ್ನು ಮಾಡಿದ್ರೆ ಆ ಹ್ಯೂಮಸಲ್ಲಿ ವಾಪಸ ರೆಡಿ ಆಗುತ್ತೆ. ಸೊ ಅದು ಇನ್ನೊಂದು ವ್ಯಾಲ್ಯೂ. ಅದನ್ನು ಎಕ್ಸ್ ಲೆವೆಲಲ್ಲಿ ನಾವು ಅದರಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಆ ಮೌಲ್ಯ ಏನಿದೆ ವರ್ಧನೆ ಆಗೋಯ್ತು, ಅದು ಮೌಲ್ಯವರ್ಧನೆ. ನೀವು ಯಾವುದ್ರಲ್ಲಾದರೂ ತೊಗೊಳ್ಳಿ, ಸುಮಾರು ಮಾದರಿಗಳು ನಮಗೆ ಬೇರೆ ದೇಶಗಳಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಎಂಡ್ ಟು ಎಂಡ್ ಫಿನಿಶ್ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ ರೈತರು. ನಾವುಗಳು ಏನು ಮಾಡ್ತೀವಿ, ಜಾಸ್ತಿ ಒಂದೇ ಮೋನೋಕ್ರಾಪ್ ಬೆಳೆದ್ಬಿಟ್ಟು ಅದನ್ನು ಒಟ್ಟಿಗೆ ಮಾರಬೇಕು ಅಂತ ಟ್ರೈ ಮಾಡ್ತೀವಿ. ಯಾಕಂದರೆ ಸಂಗ್ರಹಣಾ ಸಾಮರ್ಥ್ಯ ನಮಗಿರಲ್ಲ, ಅದಕ್ಕೆ ಬೇಕಾದಂಥ ದೊಡ್ಡ ದೊಡ್ಡ ಸ್ಟೋರೇಜ್ಗಳು ಅವೆಲ್ಲ ಇರಲ್ಲ, ನಿರ್ವಹಣೆ ಹಮಾಲಿ ಖರ್ಚಿರ್ತದೆ, ಅದಕ್ಕೆಲ್ಲ ಸಂರಕ್ಷಣೆ ಮಾಡೋಕ್ಕಾಗಲ್ಲ, ಕ್ರಿಮಿಕೀಟ ಬಂದ್ಬಿಡುತ್ತೆ, ಇವೆಲ್ಲ ಇದೆ. ಅವು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಅದನ್ನೇ ನಾನು ಸ್ವ್ಯಾಟ್ ಅನಾಲಿಸಿಸ್ ಅಂತ ಕರಿತೀನಿ, SWOT ಅಂತ. ಅದು ಕಾರ್ಪೊರೇಟ್ ಜಗತ್ತಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಎಸ್ ಅಂದರೆ ಸ್ಟ್ರೆಂತು, W ವೀಕ್ನೆಸ್ಸು ಬಲಹೀನತೆ, O ಆಪರ್ಚುನಿಟಿ ಅವಕಾಶಗಳು, T ಥ್ರೆಟ್ಸು ಆತಂಕಗಳು, SWOT ಸ್ವ್ಯಾಟ್ ಅನಾಲಿಸಿಸ್ ಅಂತಾರೆ. ಇದನ್ನು ನೀವು ಎಲ್ಲ ಪ್ರಾಡಕ್ಟ್ಗಳಿಗೂ ಮಾಡ್ಬೋದು, ನಿಮಗೆ ನೀವು ಮಾಡ್ಕೋಬೋದು, ಬೇರೆಯವ್ರನ್ನ ಅನಲೈಸ್ ಮಾಡಬೇಕಾದ್ರೂ ಮಾಡಬಹುದು. ನಿಮ್ಮ ಸ್ಟ್ರೆಂತ್ ಏನು ಅದನ್ನು ಒಂದು ಕಡೆ ಬರ್ಕೊಳ್ಳಿ. ನಿಮ್ಮ ಬಲಹೀನತೆಗಳು ಇದ್ದೇ ಇರುತ್ತೆ, ಹುಲಿಗೂ ಬಲಹೀನತೆ ಇರುತ್ತೆ ಅಲ್ವಾ? ನಿಮ್ಮ ಬಲಹೀನತೆಗಳು ಬರ್ಕೊಳ್ಳಿ, ಅವಕಾಶಗಳೇನೇನಿದೆ ಅದನ್ನು ಬರ್ಕೊಳ್ಳಿ, ನಿಮಗಿರೋ ಆತಂಕಗಳು ಏನೇನಿದೆ ಅದನ್ನು ಬರ್ಕೊಳ್ಳಿ, ಟೊಮೆಟೊಗೆ ಅಪ್ಲೈ ಮಾಡಿ. ಸ್ಟ್ರೆಂತ್ ಏನಿದ್ರದ್ದು ದೇಸಿ ವೆರೈಟಿ ಅದನ್ನೆಲ್ಲ ಬರ್ಕೋಬೋದು. ಹುಳಿ ಇದೆ, ಸಿಹಿ ಇದೆ, ಡ್ರಾಟ್ 1 ತಿಂಗಳು ಹಾಳಾಗಲ್ಲ ರೀ ಇದು. ಫ್ರಿಜ್ ಒಳಗಡೆ ಇಟ್ಟರೆ ಲೆಕ್ಕ ಬೇರೆ, ಹಾಗೆ ಇಟ್ಬಿಡಿ ನೀವು ಅಡುಗೆ ಮನೇಲಿ 1 ತಿಂಗಳು ಹಾಳಾಗಲ್ಲ. ನಂಗೆ ತುಂಬ ಜನ ತೊಗೊಂಡು ಅಲ್ಲಿ ಫೋಟೋ ಹಾಕಿದ್ದಾರೆ, ಈ ದಿನ ಅದು ಫೇಸ್ಬುಕ್ ನೆನಪು ಮಾಡುತ್ತೆ, ಇಂಥ ದಿನದಲ್ಲಿ ನೀವು ತೊಗೊಂಡೋಗಿದ್ದೀರಾ ಅಂತೇಳಿ. ಅದು ನೋಡಿ 1 ತಿಂಗಳು ತಿನ್ನೋ ಹಾಗೆ ಇದೆಯಲ್ಲ, ಇದು ಚೆನ್ನಾಗೇ ಇದೆ, ಅಷ್ಟು ಕೀಪಿಂಗ್ ಕ್ವಾಲಿಟಿ ಇದೆ. ಇದು ಆಫ್ರಿಕನ್ ಟೋಗೋ ಅಂತ ಹೆಸರು ಇದ್ರದ್ದು. ಆಮೇಲೆ ಬೆಲ್ಲಿ ಅಂದರೆ ಒಂದು ಸ್ವಲ್ಪ ಬುದ್ಧ ಬೆಲ್ಲಿ ಥರ ಹೀಗೆ ಉಬ್ಬು ಶಿಲ್ಪ ಥರ ಬರುತ್ತೆ ಅದು. ಸೊ ಇದು ಇದ್ರದ್ದು ವಿಶೇಷ. ಇದ್ರ ಸ್ಟ್ರೆಂತ್ಗಳು ಬರ್ಕೊಳ್ಳಿ, ಬಲಹೀನತೆಗಳು ಬರ್ಕೊಳ್ಳಿ, ಹೆಂಗೆ ಏನೇನು ಅಂಥೇಳಿ. ಅವಕಾಶಗಳು ಇದಕ್ಕೆ ಏನೇನಿದೆ, ವಿಪುಲ ಅವಕಾಶಗಳು. ಜನಕ್ಕೆ ಗೊತ್ತಿಲ್ಲ, ಅದು ವೀಕ್ನೆಸ್ ಆಗುತ್ತೆ. ಗೊತ್ತಿಲ್ಲದಿರೋದನ್ನು ತಿಳಿಸ್ಕೊಡ್ಬೇಕು, ಅದು ಆಪರ್ಚುನಿಟಿ ಆಗುತ್ತೆ. ಆತಂಕಗಳು ಅದನ್ನು ಹೆಂಗೆ ಹರಿಯೋದು, ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅವನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೊಂದು ಅನಾಲಿಸಿಸ್ ಬರುತ್ತೆ. ಇದನ್ನು ಟೊಮೆಟೊ ವಿಚಾರದಲ್ಲಿ ಹೇಳಿದೆ. ಅದನ್ನು ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳು, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಫಿಸಿಕ್ಸು, ಸೈನ್ಸು ಎಲ್ಲಾದ್ರೂ ಆ ಸ್ವ್ಯಾಟ್ ಅನಾಲಿಸಿಸ್ ಅಪ್ಲೈ ಮಾಡ್ಕೊಳ್ಳಿ. ಇದ್ದ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ಹೋಗ್ತೀರಾ. ಮೌಲ್ಯವರ್ಧನೆ ಆಯಿತು, ತಿಳುವಳಿಕೆ ಹೆಚ್ಚಾಯಿತು.
ಯಾರ ಸಹಾಯನೂ ಬೇಕಿಲ್ಲ, ನೀವೇ ಮಾಡ್ಕೊಳ್ಳೋದು ಇದನ್ನು. ಅರ್ಥ ಆಗ್ತಿದ್ದೇನ್ರಿ? ಅವ್ರು ಆ ಕಡೆ ನೋಡ್ತಿದ್ದಾರೆ. ಅರ್ಥ ಆಯ್ತೇನಮ್ಮ? ಏನು ಹೇಳಿ ನಾ ಹೇಳಿದ್ದೀಗ? ಎಸ್, ಹಾಂ ಹೇಳಿ. ಐತಲ್ರಿ ಟಮಾಟೆ ಹಣ್ಣು ಹೇಗೆ ಬೆಳಿಬೇಕನ್ನೋದ್ರಿ ಮತ್ತು ಅದ್ರ ಬಗ್ಗೆ ಏನು ತಿಳ್ಕೊಂಡು ನಮ್ಗೆ ಏನು ಅರ್ಥ ಆಗುತ್ತೆ, ಇಡೀ ಜಗತ್ತಿನಲ್ಲಿ ಅದೊಂದೇ ಟಮಾಟೆ ಹಣ್ಣು ಬೆಳಿತೀರಂడి. ಹಾಂ ಅಲ್ಲ ರಾಂಗ್ ತೊಗೊಂಡು ಸ್ವಾಟ್ ಹೇಳ್ತಿದ್ದೆ ಅಮ್ಮ, SWOT ಅಂತ ಹೇಳಿ. ಇದು ಯಾಕೆ ಹೇಳಿದೆ ಅಂದರೆ ಇಲ್ಲೆಲ್ಲೂ ಸಿಗಲ್ಲ ಹತ್ತಿರದಲ್ಲಿ. ಇದು ನೋಡಿಲ್ಲ ನೀವಲ್ವ? ನೀವು ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು ನೀವು ಸುತ್ತಮುತ್ತಲು ಎಲ್ಲೂ ನೋಡಿಲ್ಲ. ನೀವು ನೋಡಿರೋ ಟೊಮೆಟೊ ತುಂಬ ಚೆನ್ನಾಗಿ ಹೈಬ್ರಿಡ್ ಇರುತ್ತೆ. ಆ ಟೊಮೆಟೊನೇ ನೋಡಿರೋದು. ತರಕಾರಿಲಿ ನಿಮ್ಮ ಹೊಲದಲ್ಲೆಲ್ಲ ಹೈಬ್ರಿಡ್ ಟೊಮೆಟೊನೇ ನೋಡಿರ್ತೀರ ನೀವು, ಯಾಕಂದರೆ ಬೀಜದ ಮಾರ್ಕೆಟಲ್ಲೂ ಅದೇ ಸಿಗುತ್ತೆ. ಇವನ್ನ ಯಾಕೆ ಬೆಳಿಬಾರ್ದು ನೀವು? ನಾನು ಪರ್ಪಸ್ಫುಲಿ ನಿಮ್ಗೊಂದು ಜೋಬಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಮನೆಗೆ ಹೋಗಿ ಇದು ಪ್ಯೂರಿ, ಸಾರಿಗೆ ಹಾಕಿ ಪ್ಯೂರಿ ಅಂದರೆ ಇದ್ರದ್ದು ರಸ, ಅದು ಅದರದ್ದು ರಸ ತಿಂದಿರಲ್ಲ, ಟೇಸ್ಟ್ ಮಾಡಿರಲ್ಲ, ಅದೊಂದು ಆ್ಯಸಿಡ್, ಅದು ಆಮ್ಲ ಅಂತ ಕರಿತೀವಿ ಕನ್ನಡದಾಗ. ಆ ಆ್ಯಸಿಡ್ನ ಹೆಸರು ಏನು ಗೊತ್ತಾ? ಟೇಸ್ಟ್ ಮಾಡಿದ್ರಿ ಈಗ ಒಂದು ಆ್ಯಸಿಡ್ ನೀವು. ಯಾವ ಆ್ಯಸಿಡ್? ಟಾರ್ಟರಿಕ್, ಅದು ಹುಣಸೆ ಹಣ್ಣು. ಅದು ಇದು ಆಕ್ಸಾಲಿಕ್ ಆ್ಯಸಿಡ್ ಅಂತ ಕರಿತೀವಿ ಇದಕ್ಕೆ. ನೀವೆಲ್ಲ ರುಚಿ ನೋಡಿರಿ ಈಗ. ಆಕ್ಸಾಲಿಕ್ ಆಮ್ಲ, ಅದೊಂದು ಸಾವಯವ ಆಮ್ಲ ಅಂತ ಕರಿತೀವಿ ನಾವು. ಆ ಆಮ್ಲದ ಎಲ್ಲ ರುಚಿ ನೋಡಿರಿ. ಅದು ವಿಶೇಷವಾಗಿ ಜವಾರಿ, ಆಫ್ರಿಕನ್ ಟ್ಯಾಗೋ ಅನ್ನುವಂಥ ಜವಾರಿ ತಳಿಯ ಅದೇನು ಟೊಮೊಟೊ ರಸ ಐತಲ್ಲ, ಅದು ಆ್ಯಸಿಡ್ನ ರುಚಿ ನೋಡಿರಿ ನೀವು. ಅದು ನಿಮ್ಮ ಚಾಪ್ಟರ್ಗೆ 10th ಪಾಠದಕ್ಕೆ ಬರುತ್ತೆ ಅದು. ಹಾಗಾಗಿ ಸರ್ ಅದನ್ನ ಹೇಳ್ತಾ ಇರೋದ್ರಿಂದ ನೆನಪು ಮಾಡಿದ್ದು, ನಿಮಗೆ ನೆನಪಿರ್ಬೇಕಿದೆ ಹೆಸರು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸರ್ ಮೌಲ್ಯವರ್ಧನೆ ಮಾಡಿದ್ರು ಈ ವಿಚಾರನ ಅಲ್ವಾ? ನಾನೊಂದು ಫ್ಲೋಲ್ಲಿದೆ, ಅಲ್ಲಲ್ಲ ಇದನ್ನು ಇನ್ನೊಂಚೂರು ಅಂದ ಕಾಣಿಸ್ಬಹುದಲ್ಲ ಅಲ್ವಾ? ಹಾಗೆ ಪ್ರತಿಯೊಂದು ನೀವು ಸ್ಕ್ವೇರ್ ಹಾಕ್ಕೊಂಡ್ರು ಅದನ್ನ ಇನ್ನೂ ಹೆಂಗೆ ಅಂದ ಕಾಣಿಸ್ಬಹುದು. ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ಅಥವಾ ನಿಮ್ಮ ಪರ್ಸ್ನಲ್ ಪರ್ಸ್ಪೆಕ್ಟಿವೇ ತೊಗೊಳ್ಳಿ, ಅದನ್ನ ಇನ್ನೂ ಹೆಂಗೆ ಚೆಂದ ಕಾಣಿಸ್ಬೋದು ಅಂದರೆ ಹೊಳಿತವೆ ಆ ದಿಕ್ಕಲ್ಲೇ ಯೋಚನೆ ಮಾಡಿದ್ರೆ. ಕೃಷಿ ನಮಗೇನು ಬಾಲ್ಯದಿಂದ ಹುಡ್ದಾಗಿದ್ದ ನಮ್ಗೆ ಯಾರೂ ಹೇಳಿಕೊಟ್ಟಿಲ್ಲ. ಇಲ್ಲಿ ಬಂದಾಗ ಇಲ್ಲೇ ಇದ್ದು ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡಿ ಹೊಸ ಹೊಸ ಅಳವಡಿಕೆಗೊಂಡು ಸೋತು ಕಲಿತು ಆದಮೇಲೆ ನಮಗೆ ಒಂದು ಗ್ರಿಪ್ ಸಿಕ್ಕಿರುತ್ತೆ. ನಾನು ಅದು ಸ್ಯಾಂಪಲ್ ಪಟ್ಟಿ ಅಂತ ಹೇಳಿದ್ನಲ್ಲ, ಹಾಗೆ ಗೋಡಂಬಿ ವಿಚಾರದಲ್ಲೂ ಹಾಗೆ. ಗೋಡಂಬಿಲಿ ಬರುತ್ತೇನ್ರಿ? ಬರಲ್ಲ ಅಂತಲೇ ಹೇಳೋರು. ಮೊದಲು ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದೆ, ಕೆಲವೊಂದು ತಳಿ ಬರಲಿಲ್ಲ, ಕೆಲವೊಂದು ತಳಿ ಬಂತು. ಬರುವ ತಳಿಗಳನ್ನೇ ಅಧ್ಯಯನ ಮಾಡಿ ತಿಳಿದವ್ರ ಹತ್ರ ಕೇಳಿಕೊಂಡು ಆಲ್ರೆಡಿ ಬೆಳೆದಿರೋ ನೋಡ್ಕೊಂಬಂದು ಎಸ್ಟಾಬ್ಲಿಷ್ ಮಾಡಿದೆ. ಆರಾಮಾಗಿದೆ, ಏನೂ ಕೆಲಸ ಇಲ್ಲ, ಬಂದುಬಿಟ್ಟಿದೆ ಸಿಂಪಲ್ಲಾಗಿ. ಓಕೆ, ಅಂದರೆ ಯಾವುದು ಜಾಸ್ತಿ ಜಾಗ ಇರುತ್ತೆ ಅಂತಲ್ಲಿ ಬರಬಹುದು ಅನ್ನೋಕ್ಕೆ ಇದೇ ಉದಾಹರಣೆ. ಮತ್ತು ಇಲ್ಲಿ ಹೋಗ್ತಾ ನಾವೀಗ ಮಾವಿನ ಲೈವ್ ಮ್ಯೂಸಿಯಮ್ಗೆ ಹೋಗ್ತೀವಿ, ಹಲಸಿನ ಲೈವ್ ಮ್ಯೂಸಿಯಮ್ಗೆ ಹೋಗ್ತೀವಿ. ಮ್ಯೂಸಿಯಮ್ ಅಂದರೆ ನಿಮಗೆ ಗೊತ್ತಿದೆ, ಒಂದು ಕೃತಕ ಯಂತ್ರ, ಚಕ್ರ ಇವೆಲ್ಲ ಇರ್ತವೆ, ಪೆಂಡುಲಮ್ಮು, ಹೀಗೆ. ಲೈವ್ ಮ್ಯೂಸಿಯಮ್ ಅಂದರೆ ಏನು? ಅದರದ್ದು ಬೇರೆ ಬೇರೆ ತಳಿಗಳು, ಜೀವಂತ ಮ್ಯೂಸಿಯಮ್ ಅದು. ಸೊ ಮಾವಲ್ಲಿ ಒಂದಷ್ಟು ವೆರೈಟೀಸ್ ನನಗೆ ಎಲ್ಲೆಲ್ಲಿ ಹೋದಾಗೆಲ್ಲ ಸಿಗುತ್ತಲ್ಲ, ತಂದು ಹಾಕ್ತಾಯಿದ್ದೀನಿ. ಯಾವ ಮಾವು ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂದು ನಮಗೇನು ಪರ್ಸ್ನಲ್ ಯೂಸ್ ಆಗುತ್ತೆ, ರೀಟೇಲ್ ಆಸ್ಪೆಕ್ಟು, ಇಲ್ಲಿ ಬಂದಿರೋ ಅತಿಥಿಗಳಿಗೆ ಉಪಯೋಗ ಆಗುತ್ತೆ, ಅದು ಓಕೆ, ಮಾಸ್ ಪ್ರೊಡಕ್ಷನ್ ಅಲ್ಲ. ಮಿಕ್ಕಿದ್ದು ಯಾವುದು ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಅದನ್ನು ನಾನು ಅಬ್ಸರ್ವ್ ಮಾಡ್ಬೋದಲ್ಲ. ಮಾಸ್ ಪ್ರೊಡಕ್ಷನ್ ಫುಲ್ ಇರಲಿ, ಒಂದು ಸಾಲು ಪ್ರಯೋಗಕ್ಕೆ ಇಡೋಕ್ಕೆ ನನಗೆ ಏನಾಗಬೇಕು, ಸಂರಕ್ಷಣೆ ಮಾಡೋಕ್ಕೆ ಏನಾಗಬೇಕು. ನನ್ನ ಮುಖಾಂತರ ಒಂದಷ್ಟು ತಳಿಗಳು ಈ ಭಾಗದಲ್ಲಿ ಸಂರಕ್ಷಿತವಾಯಿತಾ, ನಶಿಸ್ ಹೋಗಲಿಲ್ಲ, ಡೋಡೋ ಪಕ್ಷಿ ಥರ ನನ್ನಿಂದ ಉಳಿತಾ, ಇನ್ನೊಂದು 8-10 ವರ್ಷಕ್ಕೆ ಅದು ಮದರ್ ಟ್ರೀ ಆಗುತ್ತೆ. ಆದ್ದರಿಂದ ನಾನು ಸಯ್ಯಾನ್ ಕತ್ಕೊಂಡು ನನ್ನದೇ ಒಂದು ನರ್ಸರಿ ಮಾಡಿಕೊಂಡು ನಾನೇ ಒಂದಷ್ಟು ತಳಿಗಳು ಮ್ಯಾಂಗೋ ನಾನು ಮಾಡ್ಬೋದಾ, ನಾನೇ ಒಂದಷ್ಟು ತಳಿ ಹಲಸು ಮಾಡ್ಬೋದಾ, ಮುಂದಿನ ಭವಿಷ್ಯಕ್ಕೂ ನನಗದು ಹಾದಿ ಸುಗಮ ಆಯಿತಾ. ಇದು ಒಂದೇ ಅಲ್ಲ ಅಂಥೇಳಿ ಸಮಗ್ರ ಕೃಷಿಯಲ್ಲಿ ನೋಡಿ, ಹೈನಿದೆ, ಜೇನಿದೆ, ಅದು ಮುಂದೆ ಕೆರೆ ಹತ್ರ ಮೀನಿದೆ, ತೋಟಗಾರಿಕೆ ಇದೆ, ಕೃಷಿ ಇದೆ, ಕೃಷಿಲಿ ಶೇಂಗಾ ಇದೆ, ಶೇಂಗಾನ ನಾವು ಎಣ್ಣೆ ಮಾಡ್ತೀವಿ, ಹಿಂಡಿ ಇದೆ, ಅಲ್ಲಿ ಗದ್ದೆ ಕಾಣ್ತಿದೆ ನಿಮಗೆ, ಗದ್ದೆ ಹಚ್ಚಿ 1 ತಿಂಗಳಾಯಿತು, ಇನ್ನೆರಡು ತಿಂಗಳಿಗೆ ಅದು ಬರುತ್ತೆ. ಅದನ್ನು ತೊಗೊಂಡು ಭತ್ತ ಮಾಡಿ ಮಿಲ್ಲಿಗೆ ಹಾಕ್ತೀವಿ, ಅಕ್ಕಿ ಮಾರ್ತೀವಿ ನಾವು. ಆ ಅಕ್ಕಿ ಮಾಡೋ ಪ್ರೋಸೆಸ್ಸಲ್ಲಿ ನಮಗೆ ಹಿಂಡಿ ಬೂಸ ಸಿಗುತ್ತೆ. ಸೊ ಇವೆಲ್ಲ ಅದರಲ್ಲೇ ಆ ಒಂದು ಸರಪಳಿಯಲ್ಲಿ ಇರುತ್ತೆ, ಆ ಒಂದು ಆಹಾರ ಸರಪಳಿಯಲ್ಲಿ, ಆ ಒಂದು ವ್ಯಾಲ್ಯೂ ಚೈನ್, ಆ ಒಂದು ಮೌಲ್ಯ ಸರಪಳಿಯಲ್ಲಿ ಒಂದಕ್ಕೊಂದು ಪೂರಕ. ಅವೆಲ್ಲ ಆದಮೇಲೆ ಮತ್ತೆ ಎರೆಹುಳು ಇದೆ. ಸೊ ಎರೆಹುಳುವಿಂದ ಆದಾಯ, ಈ ತರಕಾರಿ ಏರುಮಡಿಯಿಂದ ಆದಾಯ, ಕೃಷಿಯಿಂದ ಆದಾಯ, ಗದ್ದೆಯಿಂದ ಆದಾಯ, ತೋಟಗಾರಿಕೆ ವಿಭಿನ್ನ ಇದರಿಂದ ಆದಾಯ, ಹೈನು ಜೇನು ಮೀನು ಆದಾಯ, ಜೊತೆಗೆ ಈ ಗಿಡ ಬೆಳೆ ಬೆಳೆದು ನಿರ್ವಹಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಒಂದು, ಅಲ್ಲಿದೆ ಗಿಡ ನೋಡ್ರಿ ಅಂತ ತೋರಿಸೋದು ಕೂಡ ಒಂದು. ಅದು ಕೃಷಿ ಪ್ರವಾಸೋದ್ಯಮ. ಅಲ್ಲೇನು ಕಾಣುತ್ತಲ್ಲ 2 ಡೋರ್ ಇದೆ ನೋಡಿ, ಅದು ರೂಮುಗಳು. ಜನಕ್ಕೆ ಯಾರಕ್ಕೆ ಕಲಿಬೇಕು ಅಂತ ಇರುತ್ತೆ, ಅಥವಾ ಇಲ್ಲಿ ಲಾಡ್ಜು, ಇಲ್ಲಿ ಹುಲಿಗೆಮ್ಮ, ಸೌದತ್ತಿ, ಅಲ್ಲಿ ಬಾದಾಮಿ, ಈ ಬಿಜಾಪುರಲ್ಲಿ ತುಂಬ NH ಹೋಗ್ತಾ ಇರುತ್ತೆ. ಅಲ್ಲಿ ಯಾವುದೋ ಲಾಡ್ಜಲ್ಲಿ ಇರೋ ಬದಲು ಎಲ್ಲೋ ಒಂದು ಕಡೆ ಅಲ್ಲೂ ಪೇ ಮಾಡಬೇಕಾ? ಈ ಒಂದು ಸುಂದರ ಪ್ರಶಾಂತವಾದ ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರಬಹುದಲ್ವ, ಅಷ್ಟೇ ಪೇ ಮಾಡಲಿ, ನಂದೇನು ಹೋಗ್ಬೇಕು. ಬಿತ್ತಿಲ್ಲ ಬೆಳೆದಿಲ್ಲ ಏನಿಲ್ಲ, ಒಂದ್ಸಲ ಇನ್ವೆಸ್ಟ್ಮೆಂಟ್ ಹೆಂಗೂ ನಾವು ಮನೆ ಕಟ್ಕೋಬೇಕು, 1-2 ರೂಮ್ ಎಕ್ಸ್ಟ್ರಾ ಕಟ್ಕೊಳ್ಳೋದಪ್ಪ ಅಷ್ಟೇ.
ಕೃಷಿ ಪ್ರವಾಸೋದ್ಯಮ. ಸೊ ಆ ಕೃಷಿ ಪ್ರವಾಸೋದ್ಯಮನೂ ಒಂದು ಆದಾಯ. ಇಲ್ಲಿ ಬೆಳೆ ಬೆಳೆದು ಮಾರಾಟ ಮಾಡೋದು ಒಂದು ಆದಾಯ, ಬೆಳೆ ತೋರಿಸೋದು ಒಂದು ಆದಾಯ ಅಲ್ವಾ. ಆಮೇಲೆ ಅವ್ರು ಇಲ್ಲಿ ಬಂದಿರೋರು, ಈಗ ನೀವು ಜಾತ್ರೆಗೆ ಹೋದರೆ ಸುಮ್ಮನೆ ಬರಲ್ಲ, ಏನೋ ಒಂದು ಬೇಕೋ ಬೇಡನೋ ಒಂದು ತೊಗೊಂಡೇ ಬರ್ತೀರಾ. ಅಲ್ಲಿರೋ ಮಾರಾಟಗಾರರಿಗೆ ಅನುಕೂಲ ಮಾಡಿಕೊಟ್ಟೇ ಬರ್ತೀರಾ. ಬೇಕೋ ಹೋಗಿರ್ತೀವಲ್ಲ, ಕೊಳ್ಳುಬಾಕ ಸಂಸ್ಕೃತಿ. ಇಲ್ಲಿ ಬಂದಿರೋರು ಏನು ಮಾಡ್ತಾರೆ, ತರಕಾರಿ ತೊಗೊಳ್ತಾರೆ, ಹಣ್ಣು ತೊಗೊಳ್ತಾರೆ, ಪಿಕ್ ಆ್ಯಂಡ್ ಪೇ, ಇಲ್ಲಿರ್ತಕ್ಕಂಥ ಅಕ್ಕಿ ತೊಗೊಳ್ತಾರೆ, ಶೇಂಗಾ ಎಣ್ಣೆ ತೊಗೊಳ್ತಾರೆ. ನನಗೆ ಒಂದಕ್ಕೊಂದು ಪೂರಕ, ಸಮಗ್ರ ಕೃಷಿ, ಅದೇ ಒಂದಕ್ಕೊಂದು ಪೂರಕ ಇದು. ಇಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಜನ ಇಲ್ಲಿ ಬಂದಿರೋದಕ್ಕೆ ಇಷ್ಟಪಡ್ತಾರೆ. ಬರೀ ಮೆಕ್ಕೆಜೋಳ ಬೆಳೆದೆ, ಬರೀ ದಾಳಿಂಬೆ ಬೆಳೆದೆ, ಅದ್ರ ಮಧ್ಯೆ ಮನೆ ಕಡೆ ಇರೋಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ಎಲ್ಲ ಇರಬೇಕು, ಇಲ್ಲಿ ಕೆರೆ ಇರಬೇಕು, ಪಕ್ಷಿಗಳು. ಮತ್ತು ಕೆರೆ, ಆಮೇಲೆ ಅಲ್ಲಿ ಬಿದಿರು ಕಾಣಿಸ್ತಿದೆ ನೋಡಿ, ಅದು ಬಯೋ ಫೆನ್ಸಿಂಗ್ ಅಂತ ಕರಿತೀವಿ. ಅಲ್ಲಿದೆ ನೋಡಿ ಬಿದಿರು, ಕೆರೆ ಒಡ್ಡಿಗೆ, ಆಯಿತಾ. ಅದು ಬಯೋ ಫೆನ್ಸಿಂಗ್ ಅಂತ ಕರಿತೀವಿ. ಜೈವಿಕ ಬೇಲಿ. ಈಗ ತೋಟಕ್ಕೆ ಹೋಗ್ಬೇಕಾದ್ರೆ ತೋಲಿದ್ನಪ್ಪ ಆ ಬಿದಿರು, ಆಯಿತಾ. ಅದು ಅನೇಕ ಪಕ್ಷಿಗಳಿಗೆ ಆಸರೆ ಆಗಿದೆ, ಜೀವ ಸಂಕುಲಗಳಿಗೆ ಆಸರೆ ಆಗಿದೆ. ಇಲ್ಲೊಂದು ಗುಬ್ಬಿ ಬಂದು ಕೂತ್ಕೊಳ್ತು ಅಂದ್ಕೊಳ್ಳಿ, ಆಲ್ಮೋಸ್ಟ್ ಈಗ 2:15ಕ್ಕೆ ಒಂದು ಗುಬ್ಬಿ ಬಂತ, ನಾಳೆನೂ ಅಲ್ಲೇ ಬಂದಿರುತ್ತದು, 15 ನಿಮಿಷಕ್ಕೆ ಕೂತಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೀಗ. ಅಲ್ಲಿ ಪಕ್ಷಿ ಇದೆ ನೋಡಿ, ಇದ್ರ ಮೇಲೆ ನಾಳೆ ಬಂದು ಇದೇ ಟೈಮಿಗೆ ಇಲ್ಲಿ ಕೂತ್ಕೊಳ್ಳೋದು ಹಾಗೆ ಇರುತ್ತೆ. ಅದೇನು ಪಕ್ಷಿಗಳಿಗೆ ವಿಶೇಷ ಅಲ್ಲ, ನಿಮ್ಮೂರಿನ ಮಂದಿನೂ ಹಾಗೆ. ಮಧ್ಯಾಹ್ನ 1:15 ಹೋಗಿ ನಿಮ್ಮೂರು ನಟ್ಟೆ ಚಕ್ಕ 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 ನಿಮ್ಮ ಮೊಬೈಲ್ ಫೋಟೋ ತೊಗೊಂಬಂದ್ಬಿಡ್ರಿ.